ನೀವು ಪಚ್ಚಕರ್ಪೂರ, ಏಲಕ್ಕಿ, ಲವಂಗ ಅದನ್ನು ಸಹ ಹಾಕಿ ಅದ್ರ ಮೇಲೆ ವೀಳ್ಯದೆಲೆನ ಇಡಬೇಕು. ನೋಡಿ, ವೀಳ್ಯದೆಲೆ ಹಲ್ಲಿ ಬರುತ್ತೆ ಕೆಳಗಡೆ, ಅದು ಗ್ರಿಪ್ಗೆಗೋಸ್ಕರ ನಾವು ಹೊಟ್ಟೆ ಭಾಗದ ಹತ್ರ ಆ ಅಕ್ಕಿಯನ್ನು ಹಾಕಿದಾಗ ಮಾವಿನ ಸೊಪ್ಪು, ಅಲ್ಲಿ ನಾರಾಯಣ ಸ್ವರೂಪ ಅಂತ ಹೇಳ್ತೀವಿ. ನಾರಾಯಣಗೆ ನಾವು ಆರಾಧನೆ ಮಾಡ್ತೇವೆ. ಆ ಕೂದಲುಗಳು ಹೇಗೆ ಬರುತ್ತೋ ಅದನ್ನು ಈ ಬಾಳೆ ಎಲೆ, ಮಾವಿನ ಸೊಪ್ಪು ಇದೆಲ್ಲ ನಾವು ಇರ್ತೀವಲ್ಲ, ಒಂದೊಂದು ರೀತಿಯಲ್ಲಿ ಭಾವನೆಗಳು ಬರುತ್ತೆ. ಅದರ ಮೇಲೆ ಕಳಶವನ್ನು ಇಟ್ಟಾಗ 3 ಎಲೆ ಅಥವಾ 5 ಎಲೆಯನ್ನು ಇಟ್ಟು, ಒಳ್ಳೆ ತೆಂಗಿನಕಾಯಿ, ಚೆನ್ನಾಗಿ ನೀರಿರುವಂಥ ತೆಂಗಿನಕಾಯಿನ ಇಟ್ಟು, ಅದಕ್ಕೆ ನಿಮಗೆ ಅನುಕೂಲ ಮುಖವಾಡ ಇಡಬೇಕು ಇದೆ, ಬೆಳ್ಳಿ ಮುಖವಾಡ ಇದೆ ಅಂತ ಹೇಳಿದ್ರೆ ಇಡಬಹುದು. ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿಗೆ ನೀವು ಅಲಂಕಾರ ಮಾಡ್ಕೋಬಹುದು. ಅರಿಶಿನ ಬೆಳೆದ್ಬಿಟ್ಟು ಅದಕ್ಕೆ ಕುಂಕುಮ ಎಲ್ಲವನ್ನ ಇಟ್ಟು ಅದ ನಂತರ ನೀವು ಸೀರೆಯನ್ನ ಕಟ್ಟುವಂಥದ್ದು. ಅವಾಗ ನೋಡಿ, ನಿಮಗೆ ಕೆಳಗಡೆ ದೊಡ್ಡ ಬಿಂದಿಗೆ ಇದ್ದಾಗೂ ಅದು ಸೀರೆ ನೆರಗುಗಳು ಎಲ್ಲ ಚೆನ್ನಾಗಿ ಬರುವಂಥದ್ದು ಇರುತ್ತೆ. ನೀಟಾಗಿ ಅಲಂಕಾರವನ್ನು ಮಾಡುವಂಥ ಪದ್ಧತಿಯನ್ನು ಇಲ್ಲಿ ಗಮನಿಸಬೇಕು. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಂದೇ ಚಿಕ್ಕ ಕಳಶ ಇಟ್ಬಿಡ್ತಾರೆ. ಈ ಪದ್ಧತಿ ಯಾರಿಗೂ ಗೊತ್ತೇ ಇಲ್ಲ ಯಾವ ರೀತಿ ಇಡಬೇಕು ಅನ್ನುವಂಥದ್ದು. ಈ ವ್ರತದ ಆಚರಣೆಯಲ್ಲಿ ಇದು ಬಹಳ ಮುಖ್ಯವಾಗಿ ಕೊಟ್ಟಿದ್ದೇನೆ. 2 ಕಳಶವನ್ನ, ಈಗ ನೀವು ಯಾರಾದ್ರೂ ಮದುವೆ ಆಗಿರುವಂಥವ್ರು ನಿಮ್ಮ ಯಜಮಾನರು ಬಿಟ್ಟು ನೀನ್ ಮಾತ್ರ ಬಾಮ್ಮ ಅಂತ ಕರೀತಾರ, ಇಲ್ಲ ದಂಪತಿಗಳು ಸಮೇತ ಬನ್ನಿ ಅಂತ ಕರೀತಾರಲ್ವಾ, ಏನೋ ಒಂದು ಫಂಕ್ಷನ್ ಆಯ್ತು ಅಂದ್ರೆ. ಹಾಗಾಗಿ ಮಹಾಲಕ್ಷ್ಮಿ ಆದಂತಹ ವರಮಹಾಲಕ್ಷ್ಮಿ ಒಬ್ಬರನ್ನೇ ಕರೆದ್ರೆ ಬರ್ತಾಳ, ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅದೇ ನಾವು ದಕ್ಷ ಯಜ್ಞ ಮಾಡುವಾಗ ಒಂದು ಸನ್ನಿವೇಶ ಬರುತ್ತೆ. ಅಲ್ಲಿ ಶಿವನ್ ಬಿಟ್ಟುಬಿಟ್ಟು ಪಾರ್ವತಿ ಮಾತ್ರ ದಕ್ಷ ಕರೆದಿರ್ತಾನೆ. ದಕ್ಷ ಬಂದು ಪಾರ್ವತಿ ತಂದೆ. ಸೊ ಅಲ್ಲಿ ಏನಾಗುತ್ತೆ, ನನ್ನ ಯಜಮಾನರಿಗೆ ಗೌರವ ಕೊಟ್ಟಿಲ್ವಲ್ಲ ಅಂತೇಳಿ ಆ ದಕ್ಷಿಣ ಯಜ್ಞಕ್ಕೆ ಹೋಗ್ತಾಳೆ. ಆ ನಂತರ ಬರುವಂಥದ್ದು ಒಂದಷ್ಟು ತನ್ನ ಭಾಗಗಳು ಅದರದೇ ಆದಂಥದ್ದು ಬೇರೆ ಬೇರೆ ಪ್ರದೇಶದಲ್ಲಿ ಬೀಳುತ್ತೆ. ಇವೆಲ್ಲವೂ ಒಂದಷ್ಟು ಕಥೆಗಳು ಬರುತ್ತೆ. ಆದರೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ದಿವಸನೂ ಲಕ್ಷ್ಮೀನಾರಾಯಣ ಸ್ವರೂಪವಾಗಿ ಆರಾಧನೆ ಮಾಡಬೇಕು ಅಂತ. ಹಂಗಾಗಿ 2 ಕಳಶ ಇಡೋದೇನು ಬೇಡ. ಈ ಕಳಶದಲ್ಲೇ ಕೆಲಬದಿಯಲ್ಲಿ ಮಹಾನಾರಾಯಣ ಮತ್ತೆ ಅದರ ಮೇಲೆ ಲಕ್ಷ್ಮೀ ಸ್ವರೂಪ ಸೀರೆ ಹುಟ್ಟಿಸಿದಾಗ ಸಂಪೂರ್ಣವಾಗಿ ವರಮಹಾಲಕ್ಷ್ಮಿ ತರ ಕಾಣಿಸುತ್ತೆ. ಮತ್ತೆ ಇಲ್ಲಿ ಏನು ಒಂದು ಮಂಟಪ ಕಟ್ಟಿರ್ತಾರ, ಇಲ್ಲಿ ಮುಖ್ಯವಾಗಿ ಮಾಡಲೇಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಬಾಳೆ ಕಂಬಗಳನ್ನು ಕಟ್ಟುವಂಥದ್ದು, ಮತ್ತೆ ತೋರಣವನ್ನು ಅಲ್ಲಿ ಕಟ್ಟಬೇಕಾಗತ್ತೆ. ಈಗ ಬಾಗಿಲಿಗೆ ಮಾತ್ರ ತೋರಣ ಕಟ್ಟಿಬಿಡ್ತಾರೆ ದೇವ್ರ ಮನೆಯಲ್ಲಿ ಬಾಗಿಲಲ್ಲಿ. ಇಲ್ಲಿನೂ ಸಹ ಅಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗನು ತೋರಣವನ್ನು ಕಟ್ಟಬೇಕಾಗತ್ತೆ. ಸೊ ನಂತರ ಅಲಂಕಾರ ಆದಮೇಲೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಆ ದೇವಿ ಸುಮ್ಮನೆ ಇದು ಬೊಂಬೆ ಥರ ಅಷ್ಟೇ. ಸೊ ಅಲ್ಲಿ ಜೀವ ಬಂದಿರೋಲ್ಲ. ಜೀವ ಬರಬೇಕಂದ್ರೆ ನಮ್ಮ ಭಾವನೆಗಳಿಗೆ ಅಲ್ಲಿ ಆ ದೇವಿ ಅಲ್ಲಿ ಬಂದು ಕುಂತ್ಕೊಂಡಿದ್ದಾಳೆ ಅಂತೇಳಿ ಒಂದು ಸಂಕಲ್ಪ. ಯಾವ ರೀತಿ ಲಕ್ಷ್ಮಿನ ಹೋಲಿಸ್ಕೊಂತಂದು ನಾವು ಭಾವನೆ ಹೇಳ್ಕೊತೀವಿ. ಶಿವನ ಆರಾಧನೆ ಮಾಡಬೇಕು, ಶಿವನ ಪ್ರಾರ್ಥನೆ ಮಾಡ್ಕೊಂಡ್ರೆ ಶಿವನ ನಮ್ಮ ಭಾವನೆಗೆ ಬರ್ತಾನೆ. ಅದೇ ರೀತಿ ಸಹ ಲಕ್ಷ್ಮಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ಸಹಸ್ರನಾಮ ಹೇಳ್ಕೋಬಹುದು, ಅಥವಾ ಚಿಕ್ಕದಾಗಿ ಲಕ್ಷ್ಮೀ ಗಾಯತ್ರಿ ಮಂತ್ರ ಬರುತ್ತೆ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂತೇಳಿ ಮಂತ್ರ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ದೇವಿ ಬಂದಿದ್ದಾಳೆ ಅಂತೇಳಿ ಆ ಅಕ್ಷತೆ ಹೂಗಳನ್ನು ದೇವರ ಹತ್ರ ಹಾಕಿ